ನನ್ನ ತೆಂಗಿನ ಮರಗಳು ಆರಂಭದಲ್ಲಿ ಚೆನ್ನಾಗಿ ಫಲ ನೀಡುತ್ತಿದ್ದರೂ ನಂತರ ಅವು ಕೋಮಲ ಕಾಯಿಗಳು ಕುರುಂಬು ಅತಿಯಾಗಿ ಉದುರುವುದರಿಂದ ಇಳುವರಿ ಕಡಿಮೆಯಾಯಿತು. ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತಿರುವಾಗ ನಾನು ಕೊಕೊಮ್ಯಾಕ್ಸ್ ಉತ್ಪನ್ನವನ್ನು ಬಳಸಲು ಪ್ರಾರಂಭಿಸಿದೆ. ಸ್ಥಿರ ಮತ್ತು ಸರಿಯಾದ ಅನ್ವಯಿಕೆಗೆ ಧನ್ಯವಾದಗಳು. ಕೋಮಲ ಕಾಯಿಗಳು ಮತ್ತು ಹರಳು ಉದುರುವುದು ಕಡಿಮೆಯಾಯಿತು, ಹಣ್ಣು ಬಿಡುವುದು ಸುಧಾರಿಸಿತು ಮತ್ತು ಮರಗಳು ತೀವ್ರವಾಗಿ ಬೆಳೆದವು. ಪ್ರಸ್ತುತ ನಾನು ಪ್ರತಿ ಮರದಿಂದ 30 ರಿಂದ 75 ತೆಂಗಿನಕಾಯಿಗಳನ್ನು ಕೊಯ್ಲು ಮಾಡುತ್ತಿದ್ದೇನೆ. ಇದು ಅತ್ಯುತ್ತಮ ಫಸಲನ್ನು ನೀಡುತ್ತದೆ. ಹಣ್ಣಿನ ಗೊಂಚಲುಗಳು ಬಲವಾಗಿ ಮತ್ತು ಗಟ್ಟಿಮುಟ್ಟಾಗಿರುತ್ತವೆ. ತೆಂಗಿನಕಾಯಿಗಳು ಅಕಾಲಿಕವಾಗಿ ಉದುರದಂತೆ ನೋಡಿಕೊಳ್ಳುತ್ತವೆ. ಇದಲ್ಲದೆ ಮರಗಳ ಗರಿಗಳು ಸೊಂಪಾದ ಮತ್ತು ಆರೋಗ್ಯಕರವಾಗಿವೆ ಮತ್ತು ಹೊಸ ಚಿಗುರುಗಳ ಬೆಳವಣಿಗೆ ಅಸಾಧಾರಣವಾಗಿದೆ. ನನ್ನ ಹೆಸರು ಕಸೇವಿಯರ್ ಮತ್ತು ನಾನು ರಾಮನಾಥಪುರಂ ಜಿಲ್ಲೆಯ ಕೀಲಕರೈ ಮೂಲದವನು. ನನಗೆ ಸುಮಾರು 10 ಸೆಂಟ್ಸ್ ಭೂಮಿ ಇದೆ. ಬಾಲ್ಯದಿಂದಲೂ ಮರಗಳು, ಸಸ್ಯಗಳು ಮತ್ತು ಬಳ್ಳಿಗಳನ್ನು ಬೆಳೆಸುವ ಬಗ್ಗೆ ನನಗೆ ಆಳವಾದ ಉತ್ಸಾಹವಿದೆ. ಪರಿಣಾಮವಾಗಿ ನಾನು 2011 ರಿಂದ ತೆಂಗಿನ ಮರಗಳನ್ನು ಕೆಲವು ಇತರ ಪ್ರಭೇದಗಳೊಂದಿಗೆ ಬೆಳೆಸುತ್ತಿದ್ದೇನೆ. ಆರಂಭದಲ್ಲಿ ಮರಗಳು ಫಲ ನೀಡುತ್ತಿದ್ದರೂ ಒಂದೇ ಗೊಂಚಲಿನಲ್ಲಿ ಸ್ಪ್ಯಾಡಿಕ್ಸ್ ಕೇವಲ 4 ಅಥವಾ 5 ಕೋಮಲ ಕಾಯಿಗಳು ಮಾತ್ರ ಉಳಿಯುತ್ತಿದ್ದವು. ಅನೇಕ ಸಂದರ್ಭಗಳಲ್ಲಿ ಆರಂಭದಲ್ಲಿ 50 ರಿಂದ 75 ಕೋಮಲ ಕಾಯಿಗಳು ರೂಪುಗೊಂಡರೂ ಅವೆಲ್ಲವೂ ಅಂತಿಮವಾಗಿ ಒಣಗಿ ನೆಲಕ್ಕೆ ಬೀಳುತ್ತಿದ್ದವು. ನನ್ನ ಶ್ರಮದ ಫಲಗಳು, ನಾನು ಪ್ರತಿದಿನ ನೀರು ಹಾಕುವ ಮೂಲಕ ಪೋಷಿಸಿದ ಮರಗಳು ಈ ರೀತಿಯಲ್ಲಿ ವ್ಯರ್ಥವಾಗುವುದನ್ನು ನೋಡುವುದು ನನಗೆ ತುಂಬಾ ದುಃಖಕರವಾಗಿತ್ತು. ಪರಿಣಾಮವಾಗಿ ನಾನು ಆರಂಭದಲ್ಲಿ ಬೇವಿನ ಹಿಂಡಿ ಮತ್ತು ಮೇಕೆ ಗೊಬ್ಬರದಂತಹ ಸಾವಯವ ಗೊಬ್ಬರಗಳತ್ತ ತಿರುಗಿದೆ. ಇದು ಉತ್ತಮ ಫಲಿತಾಂಶಗಳನ್ನು ನೀಡಿತು ಮತ್ತು ಕೆಲವು ತಿಂಗಳುಗಳವರೆಗೆ ಯೋಗ್ಯವಾದ ಸುಗ್ಗಿಯನ್ನು ನೀಡಿತು. ಆದಾಗ್ಯೂ ಹಣ್ಣು ಉದುರುವಿಕೆಯ ಸಮಸ್ಯೆ ಅಂತಿಮವಾಗಿ ಮತ್ತೆ ಕಾಣಿಸಿಕೊಂಡಿತು. ಈ ಸಮಯದಲ್ಲಿಯೇ ನಾನು ಫೇಸ್ಬುಕ್ ಮೂಲಕ ಕೊಕೊಮ್ಯಾಕ್ಸ್ ಬಗ್ಗೆ ತಿಳಿದುಕೊಂಡೆ. ನಾನು ತಕ್ಷಣ ವಿಚಾರಣೆ ಮಾಡಲು ತಲುಪಿದೆ. ಅವರ ಸೂಚನೆಗಳನ್ನು ಅನುಸರಿಸಿ ನಾನು ಉತ್ಪನ್ನವನ್ನು ಬಳಸಲು ಪ್ರಾರಂಭಿಸಿದೆ. ಪ್ರತಿ ಲೀಟರ್ ನೀರಿಗೆ 100 ಮಿಲಿ ಉತ್ಪನ್ನವನ್ನು ಬೆರೆಸಿ ಮರಗಳ ಬುಡದ ಸುತ್ತಲೂ ಹಾಕುವ ಮೂಲಕ ನಾನು ಪರಿಹಾರವನ್ನು ಸಿದ್ಧಪಡಿಸಿದೆ. ನಾನು ಈ ಅಪ್ಲಿಕೇಶನ್ ಅನ್ನು 4 ಬಾರಿ ಪುನರಾವರ್ತಿಸಿದೆ. 3ನೇ ಬಾರಿ ಬಳಸಿದಾಗ ನಾನು ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಯನ್ನು ಗಮನಿಸಿದೆ. ಮೊದಲಿಗಿಂತ ಭಿನ್ನವಾಗಿ ಇನ್ನು ಮುಂದೆ ಯಾವುದೇ ಹಣ್ಣು ಉದುರುವಿಕೆ ಇರಲಿಲ್ಲ. ಬದಲಾಗಿ ಕೋಮಲ ಕಾಯಿಗಳು ದೃಢವಾಗಿ ಹಿಡಿದವು ಮತ್ತು ತೆಂಗಿನಕಾಯಿಗಳು ಬೆಳೆದು ಸುಂದರವಾಗಿ ಬೆಳೆಯಲು ಪ್ರಾರಂಭಿಸಿದವು. ಹಿಂದೆ ಒಂದೇ ಮರವು ಕೇವಲ 5 ರಿಂದ 10 ಕಾಯಿಗಳನ್ನು ಮಾತ್ರ ನೀಡುತ್ತಿತ್ತು, ಆದರೆ ಈಗ ಅದು 30 ರಿಂದ 50 ಕಾಯಿಗಳನ್ನು ಉತ್ಪಾದಿಸುತ್ತದೆ. ಹಿಂದೆ ಮರಗಳ ಎಲೆಗಳು ಹಳದಿ ಮತ್ತು ಕಪ್ಪು ಬಣ್ಣದಲ್ಲಿ ಕಾಣುತ್ತಿದ್ದವು. ಇದಲ್ಲದೆ ಬಿಳಿ ನೊಣಗಳು ಮತ್ತು ಕಪ್ಪು ನೊಣಗಳ ಬಾಧೆ ತೀವ್ರವಾಗಿತ್ತು. ಆದಾಗ್ಯೂ ಈ ಉತ್ಪನ್ನವನ್ನು ಬಳಸಿದ ನಂತರ ಎಲೆಗಳು ಹಸಿರು ಬಣ್ಣಕ್ಕೆ ತಿರುಗಿದವು ಮತ್ತು ಮರಗಳು ತೀವ್ರವಾಗಿ ಬೆಳೆಯಲು ಪ್ರಾರಂಭಿಸಿದವು. ಒಂದು ನಿರ್ದಿಷ್ಟ ಮರವು ಹುಳುಗಳ ಬಾಧೆಯಿಂದ ಬಳಲುತ್ತಿತ್ತು. ಕೀಟಗಳನ್ನು ತೊಡೆದುಹಾಕಲು ನಾನು ಅದನ್ನು ಸಂಸ್ಕರಿಸಿದೆ ಮತ್ತು ನಂತರ ಅದನ್ನು ಸರಿಯಾಗಿ ನಿರ್ವಹಿಸಿದೆ. ಪರಿಣಾಮವಾಗಿ ಆ ಮರವು ಪ್ರಸ್ತುತ ಅತ್ಯುತ್ತಮ ಸ್ಥಿತಿಯಲ್ಲಿದೆ. ಈ ಉತ್ಪನ್ನವು ತೆಂಗಿನ ಮರಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದನ್ನು ಸೀತಾಫಲ, ಟೊಮೆಟೊ, ಬಾಳೆಹಣ್ಣು, ಕರಿಮೆಣಸು ಮತ್ತು ಮರಗೆಣಸು ಸೇರಿದಂತೆ ವಿವಿಧ ರೀತಿಯ ಬೆಳೆಗಳಿಗೆ ಅನ್ವಯಿಸಬಹುದು. ನಾನು ಮರಗೆಣಸಿನ ಕತ್ತರಿಸಿದ ಗಿಡಗಳನ್ನು ನೆಟ್ಟಿದ್ದೇನೆ ಮತ್ತು ಈ ಉತ್ಪನ್ನದ ಒಂದು ಸಣ್ಣ ಪ್ರಮಾಣವನ್ನು ಅನ್ವಯಿಸಿದೆ. ಅದು ಅತ್ಯುತ್ತಮ ಬೆಳವಣಿಗೆಗೆ ಕಾರಣವಾಯಿತು. ಹಿಂದೆ ನಾನು ಪ್ರತಿ 2 ತಿಂಗಳಿಗೊಮ್ಮೆ ಒಂದು ಕಾಯಿ ಮಾತ್ರ ಕೊಯ್ಲು ಮಾಡುತ್ತಿದ್ದೆ, ಆದರೆ ಈಗ ಒಂದೇ ಸಲಕ್ಕೆ 12 ರಿಂದ 13 ಕಾಯಿಗಳನ್ನು ಕೊಯ್ಲು ಮಾಡಲು ಸಾಧ್ಯವಾಗುತ್ತಿದೆ. ಕಾಯಿಗಳ ಗುಣಮಟ್ಟವು ಅತ್ಯುತ್ತಮವಾಗಿದೆ. ಅವುಗಳನ್ನು ಬಿರುಕು ಬಿಟ್ಟಾಗ ಒಳಗಿನ ಕಾಳು ದಪ್ಪ ಮತ್ತು ಆರೋಗ್ಯಕರವಾಗಿ ಕಾಣುತ್ತದೆ. ಈ ಉತ್ಪನ್ನದ ನಿರಂತರ ಬಳಕೆಯ ಮೂಲಕ ಅಕಾಲಿಕ ಕಾಯಿ ಉದುರುವಿಕೆ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಕೋಮಲ ಕಾಯಿ, ಕುರುಂಬಾಯಿ ದೃಢವಾಗಿ ಬೆಳೆದಿದ್ದು ಕಾಯಿ ಬೆಳವಣಿಗೆ ಹೆಚ್ಚಾಗಿದೆ. ಪ್ರತಿಯೊಂದು ಮರವು 30 ರಿಂದ 50 ಕಾಯಿಗಳನ್ನು ಇಳುವರಿ ನೀಡಲು ಪ್ರಾರಂಭಿಸಿದೆ. ಇದಲ್ಲದೆ ಹುಳುಗಳು, ಬಿಳಿ ನೊಣಗಳು ಮತ್ತು ಕಪ್ಪು ನೊಣಗಳಂತಹ ಕೀಟಗಳ ಬಾಧೆ ಗಣನೀಯವಾಗಿ ಕಡಿಮೆಯಾಗಿದೆ. ಮರಗಳ ಎಲೆಗಳು ಹಸಿರು ಬಣ್ಣಕ್ಕೆ ತಿರುಗಿವೆ ಮತ್ತು ಅವುಗಳ ಒಟ್ಟಾರೆ ಆರೋಗ್ಯ ಸುಧಾರಿಸಿದೆ. ತೆಂಗಿನ ಮರಗಳಲ್ಲಿ ಮಾತ್ರವಲ್ಲದೆ ಇತರ ವಿವಿಧ ಬೆಳೆಗಳಲ್ಲಿಯೂ ಸಕಾರಾತ್ಮಕ ಫಲಿತಾಂಶಗಳನ್ನು ಗಮನಿಸಲಾಗಿದೆ. ಈ ಉತ್ಪನ್ನದ ಒಂದು ವಿಶಿಷ್ಟ ಲಕ್ಷಣವೆಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಅನ್ವಯಿಸಿದಾಗಲೂ ಹೆಚ್ಚಿನ ಇಳುವರಿಯನ್ನು ನೀಡುವ ಸಾಮರ್ಥ್ಯ. ತೆಂಗಿನ ಬೆಳೆಗಾರರು ಮಾತ್ರವಲ್ಲದೆ ಇತರ ಎಲ್ಲ ಬೆಳೆಗಳ ಕೃಷಿಕರು ಈ ಕೊಕೊಮ್ಯಾಕ್ಸ್ ಗೊಬ್ಬರವನ್ನು ಬಳಸಲು ನಾನು ಪ್ರೋತ್ಸಾಹಿಸುತ್ತೇನೆ. ಹಾಗೆ ಮಾಡುವುದರಿಂದ ಅತ್ಯುತ್ತಮ ಇಳುವರಿ ಮತ್ತು ಆರೋಗ್ಯಕರ ಸಸ್ಯ ಬೆಳವಣಿಗೆ ಖಚಿತವಾಗುತ್ತದೆ. ಈ ಉತ್ಪನ್ನವನ್ನು ಬಳಸುವ ನನ್ನ ಸ್ವಂತ ಅನುಭವದಿಂದ ನಾನು ಮಾತನಾಡುತ್ತೇನೆ. ನೀವು ಅದನ್ನು ನೀವೇ ಪ್ರಯತ್ನಿಸಿದರೆ ಅದರ ಪ್ರಯೋಜನಗಳನ್ನು ನೀವು ನೇರವಾಗಿ ವೀಕ್ಷಿಸುವಿರಿ.